ಎದುರಿಸುವಂಥದ್ದು ಆಗಬಾರ್ದು. ಮತ್ತು ಅನೇಕ ಉನ್ನತ ಅಧಿಕಾರದಲ್ಲಿದ್ದಂಥವ್ರು ಇದ್ದಾರೆ, ಮತ್ತು ಸಮಾಜದ ಎಲ್ಲ ಸೌಲಭ್ಯಗಳನ್ನು ಪಡೆದಂಥ ಜನ ಆಗಿದ್ದಾರೆ. ಯಾಕಂದರೆ ಲಿಂಗಾಯತರಾಗಿರ್ಬೋದು, ವೀರಶೈವರಾಗಿರ್ಬೋದು, ಅವ್ರಿಗೆಲ್ಲರಿಗೂ ಪೂಜನೀಯರು ಅಂದಾಗ ಅದು ಹೆಂಗೆ ಪರಿಶಿಷ್ಟ ವರ್ಗಕ್ಕೆ ಬರ್ತಾರೋ ಅವರು, ದಲಿತರು ಹೆಂಗೆ ಆಗ್ತಾರೆ ಅನ್ನೋದು ಎಚ್ ಆಂಜನೇಯ ಅವ್ರದ್ದು ಇನ್ನುಳಿದ ಪ್ರಶ್ನೆ ಆಗ್ಯದ. ಈ ಎಲ್ಲ ದೃಷ್ಟಿಗಳು ನೋಡಿದಾಗ ಹೌದಲ್ಲ ಇದು ವಿಚಾರ ಮಾಡುವಂಥದ್ದು ಅನ್ನುವಂಥದ್ದು. ಮತ್ತು ಈ ಪ್ರಶ್ನೆ ಯಾಕೆ ಮಾಡ್ಬೇಕಾಗಿದೆ ಇವರು, ನೀವು ಯಾರ ಎಂತ ಅನ್ನುವಂಥದ್ದು. ನೀವು 7 ಪ್ರಶ್ನೆಗೆ ಉತ್ತರ ಕೊಡ್ರಿ, ಅವರು ಬೇಕಾದ್ರೆ ತೋಳ್ತಾರೆ, ಬೇಡದ್ರೆ ಬಿಡ್ತಾರೆ ಅನ್ನುವಂಥದ್ದು. ಇದರ ನೆಲೆಯಲ್ಲೇ ನಮ್ಮ ಅಲ್ಲಿಯ ಈ ಚಿತ್ರದುರ್ಗದ DC ಅವರು ಏನಪ್ಪ ಅಂತಂದ್ರೆ, ಯಾರಾದರೂ ಬೇಡ ಜಂಗಮ ಬುಡಗ ಜಂಗಮ ಎಂದು ಬರೆಸಿದರೆ ಅವರು ಕೊಟ್ಟ ಮಾಹಿತಿಯನ್ನು ಪರಿಶೀಲನೆಗೆ ಒಳಪಡಿಸಿದ ನಂತರವಷ್ಟೇ ಪರಿಗಣಿಸುವುದಾಗಿ ಪ್ರಮಾಣ ಪತ್ರ ಅಂದರೆ ಅಫಿಡವಿಟ್ ಪಡೆಯಿರಿ ಅಂತ ಹೇಳಿದ್ದಾರೆ. ಅವ್ರಿಗೆ ಅಲ್ಲಿಯ ಈ ಒಂದು ದತ್ತಾಂಶ ಸಂಗ್ರಹ ಮಾಡಕ್ಕೆ ಬಂದಾರಲ್ಲ ಅವ್ರಿಗೆ ಸಲಹೆ ಕೊಟ್ಟಿದ್ದಾರೆ DC ಅವರು. ಯಾರ ನಿಮ್ಮ ಕಡೆ ಬುಡಗ ಜಂಗಮ ಅಂದಾಗ ಅಥವಾ ಮತ್ತಿನ ಅಂದಾಗ ಅವ್ರಿಗೊಂದು ಅಫಿಡವಿಟ್ ತೊಗೊಳ್ರಿ. ಅವರ ಏನಪ್ಪ ಅಂತ ಸರಿ ಅದ ಹೇಳೋದ್ರಲ್ಲ, ನಮ್ಮ ಪ್ರಮಾಣ ಪತ್ರ ಇಲ್ಲಪ್ಪ ಅಫಿಡವಿಟ್ ತೊಗೊಳ್ರಿ, ನಂತರ ಕೋರ್ಟ್ನಾಗ ಏನು ಡಿಸಿಷನ್ ಆಗ್ತದೆ ಅನ್ನೋಂಥ ನೆಲೆಯಲ್ಲಿ ಇಲ್ಲಿ DC ಅವರು ಜಾರ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅನಿವಾರ್ಯನೂ ಹೌದು, ಅವ್ರನ್ನ ಹೌದಪ್ಪ ನಾವು ಬೇಡ ಜಂಗಮ ಬೇಡು ಅವರು ಭಿಕ್ಷುಕರು ಅಂತ ಅವ್ರು ವಾದ ಮಾಡ್ತಾಯಿದ್ದಾರೆ. ಅವ್ರ ವಾದದಲ್ಲಿ ಮೇಲ್ನೋಟಕ್ಕೆ ಸರಿ ಅನ್ನಿಸ್ತದೆ. ಬಟ್ ಯಾವಾಗ ನಾವು ಅವ್ರನ್ನ ಅಭ್ಯಾಸ ಮಾಡಿದಾಗ ಅವರ ಸಮಾಜ ಸ್ಥಿತಿಗತಿಗಳನ್ನು, ಆರ್ಥಿಕ ಗತಿಗಳನ್ನು, ಅದೇ ಈ ಬುಡಗ ಜಂಗಮ ಬೇಡ ಜಂಗಮರ ಆರ್ಥಿಕ ಪರಿಸ್ಥಿತಿ, ಅವ್ರ ಬದುಕ ಸಾಮಾಜಿಕ ಸ್ಟೇಟಸ್ ನೋಡಿದಾಗ ಹೌದಲ್ಲ ವಾಸ್ತವವಾಗಿ ಅದು ಇದು ಜಂಗಮನ ಪದ ಇದು ಅದಕ್ಕೆ ಭಾಳಷ್ಟು ಅರ್ಥಗಳಿದ್ದಾವೆ. ವೀರಶೈವರ ಒಂದು ಸಿದ್ಧ ಸಂಪಾದನೆ, ಸುಳ್ಳಿನ ಸಂಪಾದನೆ ಎಲ್ಲ. ಹೀಗಾಗಿ ಜಂಗಮ ಅಂದರೆ ಅವರು ನಡೆದಾಡೋ ದೇವರು ಅನ್ನೋಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಗೌರವ ಇದ್ದಾಗ ಇದು ದುರುಪಯೋಗ ಮಾಡ್ಕೊಳ್ಳೋದು ಆಗಬಾರ್ದು ಅನ್ನೋದು ಪರಿಶಿಷ್ಟ ವರ್ಗಗಳ ಜನರ ಒತ್ತಾಯ. ಆ ದಿಶೆಯಲ್ಲಿ ಈ ಒಂದು ಏನಪ್ಪ ಅಂದ್ರೆ ಈ ನಮ್ಮ ಬೇಡ ಜಂಗಮ ಸಂಸ್ಥಾನ ಕಟ್ಕೊಂಡಿದ್ದಾರೆ. ಅದೊಂದು